ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ ಕೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ? ಬನ್ನಿ ಹಾಗಾದರೆ ತಡ ಮಾಡದೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಎರಡು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಿಟ್ಕೊಟ್ಟಿದ ನಂತರ ಬೆಳ್ಳುಳ್ಳಿ, ಅದಾದ ನಂತರ ಈರುಳ್ಳಿ. ಬೆಳ್ಳುಳ್ಳಿಲಿ ಒಂದು ಗೆಡ್ಡೆ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಸೇರಿಸ್ಕೊಂಡಿರೋದು. ಅದಾದ ನಂತರ ಒಂದು ಈರುಳ್ಳಿ ಇವೆರಡು ಫ್ರೈ ಮಾಡ್ಕೊಂಡಿದ ನಂತರ ನಾನು 2 ಗರಿಯಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ವಿಡಿಯೋನ ಫುಲ್ಲಾಗಿ ನೋಡಿ ಪ್ಲೀಸ್, ಯಾರು ಸ್ಕಿಪ್ ಮಾಡಬೇಡಿ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಬದನೆಕಾಯಿನ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗುಂಡು ಬದನೆಕಾಯಿನೇ ತೊಗೊಂಡಿದ್ದೀನಿ. 4 ಭಾಗ ಮಾಡ್ಕೊಂಡಿದ್ದೆ. ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಜೊತೆಗೆ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಬೇಡ ಅಂದರೆ ನೀವು ಆಲೂಗಡ್ಡೆ ಸ್ಕಿಪ್ ಮಾಡ್ಕೊಳ್ಬೋದು. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡಿದ ನಂತರ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿನ ಸೇರಿಸ್ಕೊಂಡಿದ ನಂತರ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಇನ್ನೊಂದು ಥರ ಬದನೆಕಾಯಿ ಗೊಜ್ಜನ್ನ ಯಾವ ಥರ ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋದನ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದು ಕೂಡ ಹೋಗಿ ಚೆಕ್ ಮಾಡ್ಬೋದು. ಇದೆಲ್ಲ ಮಿಕ್ಸ್ ಮಾಡಿದ ನಂತರ ನಾನು ಲಿಡ್ ಕವರ್ ಮಾಡಿ ಆವಾಗ ಬದನೆಕಾಯಿನ ತಿರುಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೆಳಗಡೆ ತಳ ಸೀದೋಗ್ಬೋದು ಅನ್ನೋ ಉದ್ದೇಶದಿಂದ. ಒಂದು 3 5 ನಿಮಿಷ ಆದಮೇಲೆ ನಾನಿವಾಗ ಲಿಡ್ ಕವರ್ ಓಪನ್ ಮಾಡಿ ಟೊಮೊಟೊ ಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು 3 ಟೊಮೊಟೊ ಹಣ್ಣು ಸಾಕು. ಸಣ್ಣದಾಗಿ ಕಟ್ ಮಾಡಿ ಟೊಮೊಟೊ ಹಣ್ಣನ್ನ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿವಾಗ ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಧನಿಯಾ ಪೌಡ್ರು 1 ಸ್ಪೂನಷ್ಟು ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡಿದ ನಂತರ ಒಂದು ಸ್ವಲ್ಪ ನೀರನ್ನ ಸೇರಿಸಿ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕವರ್ ಮಾಡಿ ಮತ್ತು ಬದನೆಕಾಯಿ, ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದಾದ ನಂತರ ನಾನಿಲ್ಲಿ ಕಡಲೆಕಾಯಿ ಬೀಜ ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಲಾಸ್ಟಲ್ಲಿ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ಕಡೆ ಕಡಲೆಕಾಯಿ ಹುರ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಜೋಳದ ರೊಟ್ಟಿ ಮಾಡೋದಕ್ಕೋಸ್ಕರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 2 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಯಾವ ಕಪ್ನಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀವೋ ಅದೇ ಕಪ್ನಲ್ಲಿ ನಾವು ಜೋಳದ ಹಿಟ್ಟು ಕೂಡ ಸೇರಿಸ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಇದಾದ ನಂತರ ನಾವು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಜೋಳದ ಹಿಟ್ಟನ್ನ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ನೀರು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾನು ಜೋಳದ ಹಿಟ್ಟನ್ನ 2 ಕಪ್ನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟು ಕುದಿಯೋ ನೀರಿಗೆ ಸೇರಿಸ್ಕೊಂಡಿದ ನಂತರ ನಾನೊಂದು 5 ನಿಮಿಷ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ನಾನು ಒಂದು ಸ್ಪೂನಿನ ಸಹಾಯದಿಂದ ನಾನು ಇದನ್ನೆಲ್ಲನೂ ಜೋಳದ ಹಿಟ್ಟನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಟವ್ ಮೇಲೆ ಎಲ್ಲ ಈ ಥರ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಿದ ನಂತರ ಸ್ಟವ್ ಆಫ್ ಮಾಡಿ ಅದನ್ನ ಕೆಳಗಡೆ ಇಳಿಸಿ ಸ್ಪೂನಿಂದನೇ ನಾವೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಗಂಟು ಬರೋದಿಲ್ಲ. ಗಂಟು ಬಂದ್ರೂ ನಾವು ಕೈಯಿಂದ ನಾದುವಾಗ ಎಲ್ಲನೂ ಸರಿ ಹೋಗುತ್ತೆ. ನಾನಿವಾಗ ಎಲ್ಲ ಸ್ಪೂನಿಂದ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡಿದ ನಂತರ ನಾನು ಈ ಹಿಟ್ಟನ್ನೆಲ್ಲನೂ ಕೆಳಗಡೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತೀನಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಥವಾ ಮಿದ್ಕೊಳ್ತೀವೋ ಆವಾಗಲೇ ಈ ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರೋದು. ಹಿಟ್ಟು ಬಿಸಿ ಅನಿಸಿದ್ರೆ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ನೀವು ಹಿಟ್ಟನ್ನ ಕಲಿಸ್ಕೊಳ್ಬೋದು. ನೀವಿಲ್ಲಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಥವಾ ಮಿದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಹಿಟ್ಟನ್ನ ಮಾತ್ರ ಚೆನ್ನಾಗಿ ನಾದ್ಕೊಳ್ಬೇಕು. ಇದೆಲ್ಲ ನಾದ್ಕೊಂಡಿದ ನಂತರ ನಾವು ಜೋಳದ ರೊಟ್ಟಿ ಮಾಡ್ಕೊಳ್ಬೋದು.
ನಾನು ಜೋಳದ ರೊಟ್ಟಿ ತುಂಬ ಕಷ್ಟ ಅಂದ್ಕೊಂಡು ಟ್ರೈಯೇ ಮಾಡಿರಲಿಲ್ಲ. ತುಂಬ ಕಷ್ಟ, ಇದು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ. ಆದರೆ ನೋಡೋಣ ಯಾಕೆ ಆಗೋದಿಲ್ಲ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡುವಾಗ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ಬಂತು ಸಾಫ್ಟಾಗಿ. ಹಾಗಾಗಿ ನಿಮಗೂ ಇದನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗೆಲ್ಲನೂ ಹಿಟ್ಟೆಲ್ಲ ಒಂದು ಹದಕ್ಕೆ ಬಂದಿದೆ. ಇಲ್ಲಿ ಬದನೆಕಾಯಿ ಗೊಜ್ಜು ನೋಡೋಕ್ಕೋದ್ರೆ ಬದನೆಕಾಯಿ ಗೊಜ್ಜು ಕೂಡ ಚೆನ್ನಾಗಿ ಬೆಂದಿತ್ತು. ಈ ಸಮಯದಲ್ಲಿ ನಾನು ಕಡಲೆಕಾಯಿ ಬೀಜನ ಹುರಿದು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೆ. ಬೇಕಂದರೆ ನೀವು ಕುಟ್ಟಿ ಕೂಡ ಪುಡಿ ಮಾಡ್ಕೊಳ್ಬೋದು. ತುಂಬ ಇದು ನುಣ್ಣಗೆ ಪುಡಿ ಮಾಡ್ಕೊಳ್ಬಾರ್ದು, ತರಿಯಾಗಿ ಮಾಡ್ಕೊಳ್ಬೇಕು. ಇದನ್ನ ನಾವು ಇವಾಗ ಬದನೆಕಾಯಿ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟೇ, ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ಒಂದು ಸಲ ಕಡಲೆಕಾಯಿ ಬೀಜ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಈ ಜೋಳದ ರೊಟ್ಟಿಗಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ನೋಡಿ ಇವಾಗ ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ಇವಾಗ ನೆಕ್ಸ್ಟು ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ. ಇವಾಗ ನಾವು ಜೋಳದ ಹಿಟ್ಟನ್ನ ಒಂದು ಚಿಕ್ಕದಾಗಿ ತೊಗೊಂಡು ಅದನ್ನ ಉಂಡೆ ಮಾಡಿ ನಾವು ಸೇಮ್ ಚಪಾತಿ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ಬೋದು. ಜೋಳದ ಹಿಟ್ಟನ್ನ ಸ್ಲ್ಯಾಬ್ ಮೇಲೆ ಉದುರಿಸಿ ನಂತರ ನಾವು ಈ ಥರ ಸ್ವಲ್ಪ ಕೈಯಲ್ಲಿ ಟ್ಯಾಪ್ ಮಾಡಿಕೊಂಡು ನಂತರ ನಾವು ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀವಿ ಅದೇ ಥರ ಲಟ್ಟಿಸ್ಕೊಂಡು, ಜಾಸ್ತಿ ಪ್ರೆಷರ್ ಕೊಡಬಾರ್ದು. ಕಾರ್ನರೇ ನಾವು ಪ್ರೆಸ್ ಮಾಡ್ಕೊಂಡು ಹೋದರೆ ನೋಡಿ ಈ ಥರ ನೀಟಾಗಿ ಬರುತ್ತೆ. ನೋಡಿ ಕೈಯಿಂದ ಕೂಡ ಈಸಿಯಾಗಿ ನಾವು ಎತ್ಕೊಳ್ಬೋದು. ಇದಾದ ನಂತರ ನಾವು ತವಾಗೆ ಜೋಳದ ರೊಟ್ಟಿ ಸೇರಿಸಿದ್ರೆ ಆಯಿತು. ನಂತರ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿ ನಾವು ಈ ಥರ ಮೆತ್ತಿಗೆ ಟ್ಯಾಪ್ ಮಾಡಬೇಕು ಸಾಫ್ಟಾಗಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಜೋಳದ ರೊಟ್ಟಿನ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. ನೀವು ಒಂದ್ಸಲ ಈ ಥರ ಈ ಜೋಳದ ರೊಟ್ಟಿನ ಟ್ರೈ ಮಾಡಿ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಜೋಳದ ರೊಟ್ಟಿ ಯಾರಿಗೆ ಮಾಡೋಕ್ಕೆ ಬರಲ್ವೋ ನನ್ನಂಗೆ ಅವರು ಕೂಡ ಈ ಜೋಳದ ರೊಟ್ಟಿನ ತುಂಬ ಚೆನ್ನಾಗಿ ಮಾಡ್ಬೋದು. ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರೊಳಗಡೆ ನಾನು ಆಲ್ರೆಡಿ 2 ಸಲ ನಾನು ಈ ಜೋಳದ ರೊಟ್ಟಿನ ಮಾಡಿದೆ. ತುಂಬ ಚೆನ್ನಾಗಿ 2 ಸಲನೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂತು. ಈ ಜೋಳದ ರೊಟ್ಟಿ ಡಯಾಬಿಟಿಕ್ ಪೇಷಂಟ್ಗಂತೂ ತುಂಬ ಒಳ್ಳೆಯದು. ಯಾಕಂದರೆ ಇದು ತಿಂದು ನಾವು ಶುಗರ್ ಚೆಕ್ ಮಾಡ್ಕೊಳ್ಳುವಾಗ ಶುಗರ್ ಮೇಲಕ್ಕೆ ಹೋಗೋದಿಲ್ಲ. ನಮ್ಮನೇಲಂತೂ ಈ ಜೋಳದ ರೊಟ್ಟಿ ತುಂಬ ಇಷ್ಟ ಆಯಿತು. ಇನ್ಮೇಲೆ ಚಪಾತಿ ಮಾಡೋದೇ ಬೇಡ, ಜೋಳದ ರೊಟ್ಟಿನೇ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಳ್ತಾ ಇದ್ವಿ. ನೋಡಿ ಜೋಳದ ರೊಟ್ಟಿ ರೆಡಿ ಆಯಿತು. ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.